ಖರ್ಗೆ ಅವರ ಹತ್ರ ಚರ್ಚೆ ಮಾಡಿದಿರಿ ಹಿರಿಯರಿಗೆ ಅವಕಾಶ ಕೊಡಬೇಕು ಅಂತ. ಈಗ ಸಚಿವ ಸಂಪುಟದಲ್ಲಿರೋರು ಕೂಡ ಬಹಳಷ್ಟು ಜನ ಹಿರಿಯರಿದ್ದಾರೆ, ಎಲ್ಲರನ್ನೂ ತೆಗೆದು ಅವಕಾಶ ಕೊಡಬೇಕು ಅನ್ನೋದು ಅಥವಾ ಇದ್ದಿದ್ರಲ್ಲಿ ಕೆಲವ್ರನ್ನ ಹಿಡ್ಕೊಂಡು ಕೆಲವ್ರನ್ನ ಬಿಡಬೇಕು ಅನ್ನೋದು? ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು ಏನಂದ್ರೆ 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗಿದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕರಿರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಭಾಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನು ಇಲ್ಲಿ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂಥ ರೀತಿಯಲ್ಲಿ ವಿಚಾರ ಮಂದಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನು AICC ಅವರು ತಗೋತಾರೆ, ಅಧ್ಯಕ್ಷರು ತಗೋತಾರೆ ಅಂತಕ್ಕಂಥ ವಿಶ್ವಾಸ. ಹಿರಿಯ ಶಾಸಕರೆಲ್ಲ ಬಂದಿದ್ದೀರಿ, ಈಗ ಮುಖ್ಯಮಂತ್ರಿ ಬದಲಾವಣೆ ಗೊಂದಲ ಕೂಡ ಅದ್ಯಾವುದ್ರ ಬಗ್ಗೆನೂ ಪ್ರಶ್ನೆ ಬರಲೇ ಇಲ್ಲ, ಅದು ಉದ್ಭವಿಸಲಿಲ್ಲ, ಯಾರು ಪ್ರಸ್ತಾಪವನ್ನು ಮಾಡಿಲ್ಲ. ಸರ್, ನಿಮ್ಮ ಅಧ್ಯಕ್ಷರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಡೆಲ್ಲಿಗೆ ಬಂದವ್ರಿಗೆಲ್ಲ. ಅಂದ್ರೆ ನೋಡಿ, ಬೇರೆ ಹೇಳಿಕೆ ಅಲ್ಲ, ನಾವು ಪಕ್ಷದ ಇತಿಮಿತಿನಲ್ಲಿ ನಾವು ಬಂದಿರೋದು ಯಾರ ಹತ್ರ? AICC ಅಧ್ಯಕ್ಷರ ಹತ್ರ, ಕರ್ನಾಟಕದವರು. ಅವ್ರ ಹತ್ರ ನಮ್ಮ ಮನವಿಯನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದನ್ನು ಅವರು ಒಪ್ತಾರೆ. ಸೊ ಆ ಮನವಿಯನ್ನ ಮಾಡಿದ್ದೇವೆ. ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನಾರು ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಆ ಹಿನ್ನೆಲೆಯಲ್ಲಿ ಬಂದು ನಮ್ಮ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ವಿ. ಅಲ್ಲೇನು ಬೇರೆ ಏನು ಪ್ರಸ್ತಾಪನೂ ಮಾಡಿಲ್ಲ, ಯಾವ ಪ್ರಸ್ತಾಪನೂ ಮಾಡಿಲ್ಲ. ಇದನ್ನ ನಮ್ಮ ಅವಕಾಶವನ್ನ ಕಲ್ಪಿಸ್ಕೊಡಿ ಅಂತಕ್ಕಂಥದ್ದನ್ನ ಅವ್ರು ಮಂದಟ್ ಮಾಡಿದ್ದೀವಿ. ಖರ್ಗೆ ಸಾಹೇಬ್ ಭರವಸೆ ಏನು ಸರ್? ಭರವಸೆ ನಮ್ಗೆ ವಿಶ್ವಾಸ ಇದೆ. ಅವರನ್ನ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಶ್ವಾಸ ನಮ್ಗೆ. 3 ವರ್ಷ ಪೂರ್ಣ ಆಗೋದ್ರೊಳಗಡೆ ನಿರೀಕ್ಷೆ ಮಾಡಬಹುದಾ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ? ಮೇ 20 ನಾವು ಅಂದ್ಕೊಂಡಿದ್ದೇವೆ. ಆ ಥರ 3 ವರ್ಷ ಮುಗಿಯೋದ್ರೊಳಗಾಗಿ ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಕಾರ ಮತ್ತು ನಮ್ಮ ಆಶೀರ್ವಾದ ಇದೆ. इंग्लिश कर ले. Sir, are you upset with the Karnataka CM and Deputy CM that you had to come all the way to Delhi to put forward your demands? No. Within the 4 walls, the issue is there. Now we have all come voluntarily, not under anybody's leadership. We have come voluntarily. We have requested the High Command, AICC Adhyakshara. He happens to be from Karnataka only. He knows the politics. He knows the pulse of Karnataka. That's why we have made a request. Somehow he has heard us, and somehow we feel happy, and he has understood the situation. Any assurances that have been given? No, okay, no. He said he has heard us sympathetically, and he will be given an impression that he is conceding to our request. Why do you think a reshuffle is required, sir, in Karnataka? No. Why it's an opportunity for all. There are 140 MLAs. Now 34 are accommodated. There are many senior members are there. They are left out. What is fault in? DK Shivkumar seems not happy with your steps, sir. No, we have not gone to anybody. We have gone to AICC President. He happens to be from Karnataka. He knows the pulse. We have to come back to it in 2028, If there are any mistakes in the party, that has to be corrected. This is also one suggestion from us. And somehow... And what about leadership, sir? CM faced... No, that was not at all an issue. That it is not raised. And nobody raised that issue at all. ಸರ್, ಕೆಲವು ಹಿರಿಯ ಶಾಸಕರಿಗೆ ಈಗಿರುವ ಸಚಿವರ ಮೇಲೆ ಸ್ವಲ್ಪ ಅಸಮಾಧಾನಗಳಿತ್ತು, ಕೆಲಸಗಳಾಗ್ತಾ ಇಲ್ಲ ಅನ್ನೋ ತರದ್ದು. ಅದ್ರ ಬಗ್ಗೆ ಏನಾದ್ರು ನೋಡಿ, ಯಾವ ಚರ್ಚೆನೂ ಇಲ್ಲ, ಯಾರ ಮೇಲೆ ಆರೋಪ ಮಾಡೋದು ಇಲ್ಲ, ಪ್ರಶ್ನೆನೂ ಇಲ್ಲ. ಅವಕಾಶವನ್ನ ಮಾಡಿಕೊಡಿ ಅನ್ನೋದು ಒಂದು ಬಿಟ್ರೆ ಬೇರೆ ಏನು ವಿಚಾರ ಇಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.